ನಟ ದರ್ಶನ್ಗೆ ಮತ್ತೆ ಕಾನೂನಾತ್ಮಕವಾದಂಥ ಹಿನ್ನಡೆ ಈಗಾಗಲೇ ಉಂಟಾಗಿದೆ. ಯಾಕೆಂದರೆ ಪ್ರದೋಷ್ ಅವರು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆಗಳಿತ್ತು, ಏನಾದರೂ ಈ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗತ್ತಾ ಅಂತ. ಆದರೆ ಅಂತಿಮವಾಗಿ ಯಾವುದೇ ರೀತಿಯಂಥ ಟ್ವಿಸ್ಟ್ ಸಿಕ್ಕಿಲ್ಲ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರುವಂಥ ದರ್ಶನ್ಗೆ ಸ್ವಲ್ಪ ಟೆನ್ಷನ್ ಕೂಡ ಆಗಿದೆ. ಅದರಲ್ಲೂ ಮಾಫಿ ಸಾಕ್ಷಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏನಾಯಿತು ಅಂತ ಸತ್ಯ ಹೇಳ್ತೀನಿ ಅಂತ ಪ್ರದೋಷ್ ಸಲ್ಲಿಸಿರುವಂಥ ಮಾಫಿ ಸಾಕ್ಷಿ ಅರ್ಜಿ ದರ್ಶನ್ಗೆ ಕಂಟಕ ಆಗ್ತಾ ಇದೆ. ಯಾಕೆಂದರೆ ಪ್ರದೋಷ್ ಸಲ್ಲಿಸಿದಂಥ ಅರ್ಜಿ ಬಗ್ಗೆ ಸಹ ಆರೋಪಿಗಳು ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳಾದ ದರ್ಶನ್ ಸೇರಿ 16 ಮಂದಿಯ ವಾದವನ್ನು ಆಲಿಸಬೇಕು ಅಂತ ದರ್ಶನ್ ಪರ ವಕೀಲರು ಮುಂದಿಟ್ಟಂಥ ವಾದವನ್ನು 59ನೇ CCH ಕೋರ್ಟ್ ತಿರಸ್ಕಾರಗೊಳಿಸಿದೆ. ಪ್ರದೋಷ್ ಅರ್ಜಿಯ ಬಗ್ಗೆ ಕೋರ್ಟ್ ಇನ್ನೂ ತೀರ್ಮಾನ ಮಾಡಿಲ್ಲ. ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಬೇಕೋ ಬೇಡವೋ ಕಾನೂನಿನಂತೆ ತೀರ್ಮಾನಿಸಲಾಗುತ್ತೆ. ಪ್ರದೋಷ್ ಅರ್ಜಿಗೆ ದರ್ಶನ್ ಸೇರಿ ಇತರ ಆರೋಪಿಗಳ ವಾದ ಆಲಿಸಬೇಕಾಗಿಲ್ಲ ಅನ್ನುವಂಥನ್ನು ಈಗ ಕೋರ್ಟ್ ಹೇಳ್ತಾ ಇದೆ. ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥ 59ನೇ ಸೆಷನ್ ನ್ಯಾಯಾಲಯ ಜಡ್ಜ್ ದರ್ಶನ್ ಸೇರಿ ಸಹ ಆರೋಪಿಗಳ ಮತ್ತು ಅವರು ವಕೀಲರು ಮನವಿಯನ್ನು ಏನು ಸಲ್ಲಿಸಿದ್ರು ಅದನ್ನು ತಿರಸ್ಕಾರಗೊಳಿಸಿದ್ದಾರೆ.